ಸೊ ಹೇಗೆ ಬಿಜಾಪುರ್ನಲ್ಲಿ ಒಂದು ನೀವು ಬಂದರೆ ನಿಮಗೋಸ್ಕರ ಇಲ್ಲಿರೋ ಒಂದು ಹೋಟೆಲ್ ರೆಕಮೆಂಡ್ ಮಾಡ್ತೀನಿ. ಇದೇನು ಪ್ರಮೋಷನ್ ಎಲ್ಲ ಏನೂ ಇಲ್ಲ, ಜಸ್ಟ್ ನಾವು ಸ್ಟೇ ಆಗಿದ್ದು. ಸೊ ಆಫ್ಟರ್ ದ್ಯಾಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಇದು ಇದೆ ಗೈಸ್ ಹೋಟೆಲ್ ವಿಶ್ರಾಮ್ ಅಂತ. ಸೊ ಇದು ಈ ಥರ ಇದೆ ನೋಡಿ ರೂಮ್ಸ್, ಈ ಹೋಟೆಲ್ನಲ್ಲಿರೋ ರೂಮ್ಸು ಎಲ್ಲ. ಆ್ಯಂಡ್ ಬೆಡ್ ಎಲ್ಲ ನೋಡ್ಬೋದು ಈ ಥರ ಇದೆ. ಸೊ ರೂಮ್ ಸೈಜ್ ತುಂಬ ದೊಡ್ಡದು. ಆ್ಯಂಡ್ ಅಗೋಡನಿಂದ ಬುಕ್ಕಿಂಗ್ ಮಾಡಿದ್ದು ನಾನು. ನನಗೆ ಚಾರ್ಜಸ್ ಆಗಿದ್ದು ಲೈಕ್ಲಿ 1350 rupees, 1400 ಸಮಥಿಂಗ್. ಆ್ಯಂಡ್ ಕಾರಿಡೋರ್ ಈ ಥರ ಇದೆ. ಎವ್ರಿಥಿಂಗ್ ಈಸ್ ಗುಡ್, ಬಟ್ ಒಂದು ಪ್ರಾಬ್ಲಮ್ ಇತ್ತು ಇಲ್ಲಿ. ಏನಂದರೆ ಹಾಟ್ ವಾಟರ್ ಇರಲಿಲ್ಲ. ಸಮಥಿಂಗ್ ಏನೋ ರಿಪೇರಿಂಗ್ ಅಂತ ಹೋಗಿದೆ ಅಂತ, ಏನೋ ಪ್ರಾಬ್ಲಮ್ ಆಗಿದೆ ಅಂತ, ಸೊ ಕೆಟ್ಟೋಗಿದೆ ಅಂತ ಏನು, ದ್ಯಾಟ್ಸ್ ವೈ ಹಾಟ್ ವಾಟರ್ ಇರಲಿಲ್ಲ. ಬಟ್ ವಾಟರ್ ಕೆಳಗಡೆಯಿಂದ ತಂದು ಕೊಟ್ಟರು. ಆ್ಯಂಡ್ ಕ್ಲೀನ್ ಆ್ಯಂಡ್ ನೀಟ್ ಇದೆ ರೂಮ್, ತುಂಬ ಸಖತ್ತಾಗಿದೆ. ಸೊ ಒಂದು ವೇಳೆ ಬಿಜಾಪುರ್ನಲ್ಲಿ ನೀವು ಬಂದರೆ ಸ್ಟೇ ಆಗೋದಿದ್ದರೆ ಈ ರೂಮ್ನ ನೀವು ಈ ಒಂದು ಹೋಟೆಲ್ನ ಚೂಸ್ ಮಾಡ್ಬೋದು. ಸೊ ನೋಡಿ ಈ ಥರ ಇದೆ. ಲಿಫ್ಟ್ ಎಲ್ಲ ಅವೈಲೇಬಲ್ ಇದೆ. ಆ್ಯಂಡ್ ಇದು 3rd ಫ್ಲೋರ್.